ಸೊ ಫಸ್ಟ್ ಆಫ್ ಆಲ್ ಇದು ವಿಷನ್ ಬೋರ್ಡ್, ಹಾಗಾಗಿ ಈ ಒಂದು ಪಿಕ್ಚರ್ನ ನಾನು ಸೆಂಟ್ರಲ್ಗೆ ಸ್ಟಿಕ್ ಮಾಡಬೇಕು. ನನ್ನ ವಾಯ್ಸ್ ಫುಲ್ ಹೋಗ್ಬಿಟ್ಟಿದೆ ನೆನ್ನೆ ನ್ಯೂ ಇಯರಿಂದ ಕಿರ್ಚಿ ಜೋಶಲ್ ಡ್ಯಾನ್ಸ್ ಎಲ್ಲ ಮಾಡಿ. ಏನೇ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ಇಲ್ಲಿ ಶಾರ್ಟ್ಕಟ್ಸ್ ಏನೂ ಇಲ್ಲ, ಬಟ್ ನಾವು ಹೋಗೋ ದಾರಿ ಸುಲಭ ಮಾಡಿಕೊಡುತ್ತೆ ಇವೆಲ್ಲ ಅಷ್ಟೇ. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇ ನೀ. ಹಾಯ್ ಗಾಯ್ಸ್, ನಮಸ್ಕಾರ. ಸೊ ಹೊಸ ವರ್ಷ, ಇವತ್ತು Jan 1st, ಹಾಗಾಗಿ ವಿಷನ್ ಬೋರ್ಡ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ವಿಷನ್ ಬೋರ್ಡ್ ಕಾನ್ಸೆಪ್ಟನ್ನ ನಾನು ಸ್ಟಾರ್ಟ್ ಮಾಡಿದ್ದು 2025 ಬಟ್ ನನಗೆ ವಿಷನ್ ಬೋರ್ಡ್ ಅಂದರೆ ಏನು, ಜೀವನದಲ್ಲಿ ಏನು ಮಾಡಬೇಕು ಅದನ್ನೆಲ್ಲ ಹಾಕೋದು, ಆ ಪಿಕ್ಚರ್ಸ್ನ ಹಾಕೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಏನಂದರೆ 1 ಇಯರಲ್ಲಿ ನಮ್ದು ಏನು ಗೋಲ್ ಇದೆ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಆ ಒಂದು ಗೋಲ್ನ ಪಿಕ್ಚರಾಗಿ ಕನ್ವರ್ಟ್ ಮಾಡಿ ಹಾಕಿದ್ರೆ ನಿಜ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅದನ್ನು ಸ್ಟಾರ್ಟ್ ಮಾಡಿದೆ. ಬಟ್ ನನ್ನ ಹಳೆ ವಿಷನ್ ಬೋರ್ಡಲ್ಲಿ ಸ್ವಲ್ಪ ಲಾಂಗ್ ಟರ್ಮ್ ಡ್ರೀಮ್ಸ್ ಗೋಲ್ಸ್ ಇತ್ತು. ಸೊ ಲಾಂಗ್ ಟರ್ಮ್ ಅನ್ನೋದಕ್ಕಿಂತ 1 ಇಯರಲ್ಲಿ ಏನು ನಾವು ಅಚೀವ್ ಮಾಡಬೇಕು ಅಂದ್ಕೊಳ್ತೀವೋ ಅದನ್ನು ನಾವು ಹಾಕಬೇಕಾಗುತ್ತೆ. ಹಾಗಾಗಿ ಸೊ ವಿಷನ್ ಬೋರ್ಡ್ ಮಾಡ್ತಾ ಇದ್ದೀನಿ. ಇದನ್ನು ಕೆಲವರು ಏನು ಮಾಡ್ತಾರೆ, ಡಿಸೆಂಬರ್ಗೆ ಮಾಡ್ತಾರೆ, ಇಲ್ಲ ನವಂಬರ್ಗೆ ಮಾಡ್ತಾರೆ. ಯೂಶ್ವಲಿ ಈ ಸ್ಟಾರ್ಟಿಂಗ್ ಮಂತಲ್ಲಿ ಮಾಡಿಲ್ಲ, ಬಟ್ ಎನಿಹಾವ್ ಇವತ್ತು ನಾನು ಪ್ಲ್ಯಾನ್ ಮಾಡಿದೆ. ನನ್ನ ಫ್ರೆಂಡ್ಸ್ ಜೊತೆ ಮಾಡೋಣ ಅಂತ ಹೇಳಿ ನಾನು ಪೋಸ್ಟ್ಪೋನ್ ಮಾಡ್ತಾನೆ ಇದೆ. ಬಟ್ ಫೋಟೋಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ನನ್ನ ಫ್ರೆಂಡ್ಸ್ ಅವರು ಮನೆಗೆ ಲೇಟ್ ಆಗುತ್ತೆ ಅಂತ ಹೇಳಿ ಅವರು ನನಗೆ ಕಾಲ್ ಆಗಲ್ವಲ್ಲ, ಸೊ ಎಲ್ಲ ನನಗೆ ಏನೇನು ಬೇಕೋ ತಂದುಕೊಟ್ಟು ಹೋಗಿದ್ದಾರೆ. ಏನೇನು ಬೇಕಾಗುತ್ತೆ ನಿಮಗೆ ವಿಷನ್ ಬೋರ್ಡ್ ಮಾಡೋಕ್ಕೆ ಅನ್ನೋದು ನನಗೆ ಫಸ್ಟ್ ಹೇಳ್ತೀನಿ. ನನ್ನ ವಾಯ್ಸ್ ಫುಲ್ ಹೋಗ್ಬಿಟ್ಟಿದೆ ನೆನ್ನೆ ನ್ಯೂ ಇಯರಿಂದ ಕಿರ್ಚಿ ಜೋಶಲ್ ಡ್ಯಾನ್ಸ್ ಎಲ್ಲ ಮಾಡಿ. A few minutes later. ಓಕೆ, ಸೊ ವಿಷನ್ ಬೋರ್ಡ್ನ ನೀವೆಲ್ಲಿ ಸ್ಟಿಕ್ ಮಾಡ್ಬೇಕು ಮೇನ್ಲಿ ಅಂದರೆ ನೀವು ದಿನನಿತ್ಯ ನೋಡೋ ಕಡೆ, ಓಕೆನಾ, ಹಂಗೆ ಮಾಡ್ಬೋದು. ಇಲ್ಲ ಅಂತ ಅಂದರೆ ಫಸ್ಟು ಪ್ರಿಂಟೌಟ್, ನಾರ್ಮಲ್ ಪ್ರಿಂಟೌಟ್ ಡೈರೆಕ್ಟ್ ಸ್ಟಿಕ್ ಮಾಡ್ಕೊಳ್ಳೋದು. ಇಲ್ಲ ಅಂತ ಅಂದರೆ ಸ್ವಲ್ಪ ಫ್ಯಾನ್ಸಿಯಾಗಿರಲಿ ಅಂದರೆ ಯಾವ್ದಾದ್ರು ಈ ಫೋಮ್ ಬೋರ್ಡು ಆ್ಯಂಡ್ ಪೇಂಟಿಂಗ್ ಮಾಡೋ ಬೋರ್ಡ್ ಬರುತ್ತಲ್ಲ ಅದು, ಇಲ್ಲ ಕಾರ್ಡ್ಬೋರ್ಡ್ ಶೀಟ್. ಒಂದು ಶೀಟನ್ನು 2 ಕಟ್ ಮಾಡಿಸಿದ್ದಾರೆ. ಸೊ ಇದು ಒಂದು ಕಂಪ್ಲೀಟ್ ಶೀಟ್ 70 ರೂಪೀಸ್ ಬೀಳುತ್ತೆ ಅಷ್ಟೇ. ಸೊ ಇದರಲ್ಲಿ ಅರ್ಧ ಅಂದರೆ ಇನ್ನೆಷ್ಟು 35 ರೂಪೀಸ್ ಅಷ್ಟೇ. ಸೊ ಇದರಲ್ಲಿ ನಾವು ಏನಾದ್ರು ಸ್ಟಿಕ್ ಮಾಡಿ ಅದ್ರ ಮೇಲೆ ಬರೆಯೋಕ್ಕೂ ಈಸಿ ಆಗುತ್ತೆ. ದಟ್ ಈಸ್ ಒನ್ ಆಫ್ ದ ಪ್ಲಸ್ ಪಾಯಿಂಟ್. ಸೊ ಹೆಂಗೆ ವಿಷನ್ ಬೋರ್ಡ್ ಹೆಂಗೆ ಮಾಡೋದು, ಬೇಸಿಕ್ ಪಿಕ್ಚರ್ಸ್ ಹೆಂಗೆ ಮಾಡೋದು, ಏನೋ ಒಂದು ಎಸ್ಥೆಟಿಕಾಗಿ ಪಿಕ್ಚರ್ ಸ್ಟಿಕ್ ಮಾಡಿಬಿಟ್ರೆ ದಟ್ ವೋಂಟ್ ಬಿ ಅ ವಿಷನ್ ಬೋರ್ಡ್. ಸೊ ಕಂಪ್ಲೀಟಾಗಿ ಅದು ಒಂದು ನಿಮಗೆ ಗೋಲ್ ಅಚೀವ್ ಮಾಡೋ ಥರ ಅದು ನಿಮ್ಮನ್ನ ಪ್ರೊವೋಕ್ ಮಾಡ್ತಾ ಇರಬೇಕು. ಆ ವಿಷನ್ ಬೋರ್ಡ್ ಮೋಟಿವೇಟ್ ಮಾಡ್ತಾ ಇರಬೇಕು, ಮಾಡು 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 ಅನ್ನೋ ಥರ. ಸೊ ಆ ಥರದ ಪಿಕ್ಚರ್ಸ್ನ ನೀವು ಸ್ಟಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಎಂಡ್ ಗೋಲ್ಸ್ ಒಂದು ಕಡೆ ಆದರೆ ಆ ಪ್ರೋಸೆಸ್, ಆ ಕನ್ಸಿಸ್ಟೆನ್ಸಿ ಇರೋಕ್ಕೆ ಏನೇನು ಬೇಕು. ಇವಾಗ ಇಫ್ ಯು ವಾಂಟ್ ಅ 0 ಸೈಜ್ ಫಿಗರ್ ಬೇಕು ಅಂತ ಅಂದ್ಕೊಳ್ಳಿ. 0 ಸೈಜ್ ಫಿಗರ್ ಬೇಕು ಅಂದರೆ ವಾಟ್ ಯು ಹ್ಯಾವ್ ಟು ಹ್ಯಾವ್, ಯು ಶುಡ್ ಹ್ಯಾವ್ ಕಾನ್ಸ್ಟೆಂಟ್ ಡಯಟ್, ಪ್ರಾಪರ್ ಹೆಲ್ತಿ ಡಯಟ್ ಮಾಡಬೇಕು, ವರ್ಕೌಟ್ ಮಾಡಬೇಕು. ಇಟ್ ಶುಡ್ ಬಿ ರೆಗ್ಯುಲರ್ ವರ್ಕೌಟ್ಸ್ ಮಾಡ್ತಾ ಇರಬೇಕು. ಸೊ ಅದನ್ನೆಲ್ಲ ನೀವು ವರ್ಕೌಟ್ ಮಾಡೋದು, ಫುಡ್ ತಿನ್ನೋದು, ಅದರಿಂದ ನಿಮಗೆ ಆ ಬಾಡಿ ಅಚೀವ್ ಆಗೋದು, ಇಷ್ಟನ್ನ ನೀವು ಮಾಡ್ಕೋಬೇಕು. ಯಾವತ್ತೇ ಆಗಲಿ ವಿಷನ್ ಬೋರ್ಡಲ್ಲಿ ಎಂಡ್ ಗೋಲ್ಸ್ನ ಹಾಕಬೇಡಿ. ಎಂಡ್ ಗೋಲ್ಸ್ ಜೊತೆಗೆ ಆ ಪ್ರೋಸೆಸ್ಗೆ ಏನೇನು ಬೇಕಾಗುತ್ತೆ ಅದನ್ನು ಕೂಡ ಹಾಕಿ. ಓಕೆ, ದಟ್ ಈಸ್ ವಾಟ್ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇನ್ಲಿ ನಿಮ್ಗೆ ಏನೇನು ಬೇಕೋ ಅದನ್ನು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಸಾರಿ ಗೈಸ್, ನನ್ನ ವಾಯ್ಸ್ ಹಾಳಾಗೋಗಿದೆ, ಪ್ಲೀಸ್ ಡೋಂಟ್ ಮೈಂಡ್. ಸೊ ಮೇನ್ಲಿ 4 to 5 ಒಂದು ಪಾರ್ಟ್ಸ್ ಮಾಡ್ಕೊಳ್ಳಿ ವಿಷನ್ ಬೋರ್ಡ್ ಮಾಡಬೇಕಾದ್ರೆ. ಫಸ್ಟ್ ಏನು, ಡೈಲಿ ಗೋಲ್ಸ್ ಇರಲೇಬೇಕು. ಒಂದು ವರ್ಷ ಪೂರ್ತಿ ನೀವು ಮಾಡ್ತೀರಾ ಅಂತ ಅಂದರೆ, ವರ್ಷಕ್ಕೆ ಪೂರ್ತಿ ಒಂದು ವಿಷನ್ ಬೋರ್ಡ್ ಇಟ್ಟಿದ್ದೀರಾ ಅಂದರೆ ಪ್ರತಿನಿತ್ಯ ಏನು ಮಾಡಬೇಕು, ಪ್ರತಿದಿನ ಏನು ಮಾಡಬೇಕು ಅನ್ನೋದನ್ನ ಒಂದು ಡೈಲಿ ಗೋಲ್ಸ್. ಸೆಕೆಂಡ್ ಒನ್ ಏನು ಅಂತ ಅಂದರೆ ಇಟ್ಸ್ ಹೆಲ್ತ್ ಇಂಪ್ರೂವ್ ಮಾಡೋಕ್ಕೆ, ಫಿಸಿಕಲ್ ಹೆಲ್ತ್ ಆಗಲಿ ಮೆಂಟಲ್ ಹೆಲ್ತ್ ಆಗಲಿ ನೀವು 2 ಆಸ್ಪೆಕ್ಟಲ್ಲಿ ನೀವು ನೋಟ್ ಡೌನ್ ಮಾಡ್ಕೋಬೋದು. ಆ್ಯಂಡ್ ಸೆಕೆಂಡ್ ಒನ್ ರಿಲೇಷನ್ಶಿಪ್ ಅಂದರೆ ಇಟ್ ನೆವರ್ ಕಮ್ಸ್ ಓನ್ಲಿ ಲವ್ ರಿಲೇಷನ್ಶಿಪ್. ಫ್ಯಾಮಿಲಿ ಜೊತೆ ಒಂದು ಬಾಂಡ್ ಇರ್ಬೋದು, ಫ್ರೆಂಡ್ಸ್ ಜೊತೆ ಒಂದು ಬಾಂಡ್ ಇರ್ಬೋದು. ನನಗೆ ಅದೆರಡೇ ಮೇನ್. ಫಾರ್ ಮೀ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆ್ಯಸ್ ಐ ಆಮ್ ಸಿಂಗಲ್, ನನಗೆ ಐ ಡೋಂಟ್ ವಾಂಟ್ ದಿಸ್
ಲವ್ ಕಾನ್ಸೆಪ್ಟ್. ಹಾಗಾಗಿ ಇದೆರಡನ್ನ ಹಾಕ್ಕೊಂಡಿದ್ದೀನಿ. ದೆನ್ ನೆಕ್ಸ್ಟ್ ಕರಿಯರ್. ನಿಮ್ಮ ಕರಿಯರ್ಗೆ ಏನೇನು ಬೇಕು, ನಿಮ್ಮ ಗೋಲ್ಸ್, ಪ್ರಮೋಷನ್ ಆಗಿರ್ಬೋದು, ಇಲ್ಲಾಂದರೆ ಇನ್ಕ್ರಿಮೆಂಟ್, ಆ ಥರ ಏನು ಬೇಕೋ ಅದನ್ನು ಹಾಕ್ಕೋಬೋದು. ದೆನ್ ಸೋಷಲ್ ಮೀಡಿಯಾ. ನನಗೆ ಸೋಷಲ್ ಮೀಡಿಯಾ ನಿಮ್ಗೆಲ್ರಿಗೂ ಗೊತ್ತು, ನಂಗೆ ಸೋಷಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋದು ತುಂಬ ಇಷ್ಟ. ಸೊ ಅದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಅಥವಾ ಎಂಡ್ ಗೋಲ್ ಏನಿದೆ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ಮನಿ. ಸೊ ಫೈನಾನ್ಷಿಯಲಿ ನೀವು ಹೇಗೆ ಈ ವರ್ಷ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ ಅನ್ನೋದು. ಆ್ಯಂಡ್ ದ ನೆಕ್ಸ್ಟ್ ಟ್ರಾವೆಲ್. ಯಾವ್ಯಾವ ಪ್ಲೇಸಿಗೆ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು. ಸೊ ಇಷ್ಟು ನೀವು ಸಪ್ರೇಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಫಸ್ಟ್ ಒನ್ನು ಮತ್ತೆ ಹೇಳ್ತೀನಿ, ಡೈಲಿ ಗೋಲ್ಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಕಮ್ಸ್ ಹೆಲ್ತ್, ಆಮೇಲೆ ಕರಿಯರ್ ಬರುತ್ತೆ, ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಬರುತ್ತೆ, ರಿಲೇಷನ್ಶಿಪ್, ಸೋಷಲ್ ಮೀಡಿಯಾ, ಟ್ರಾವೆಲ್. ಸೊ ಇದರಲ್ಲಿ ನಿಮಗೆ ಯಾವ್ದು ವೆರಿ ಇಂಪಾರ್ಟೆಂಟ್ ಅದನ್ನು ನೀವು ಮಾಡ್ಕೊಂಡ್ಮೇಲೆ ಸಿಮಿಲರ್ ಪಿಕ್ಚರ್ಸ್ನ ನೀವು ಹುಡುಕ್ಬೇಕಾಗತ್ತೆ. ಸೊ ಸಿಮಿಲರ್ ಪಿಕ್ಚರ್ಸ್ನ ಹುಡುಕಿ ಅದು ನೀವು ನೋಡಿದ್ರೆ ಆ ಜಾಗದಲ್ಲಿ ನೀವೇ ಇದ್ದೀರಾ ಅನ್ನೋ ಥರ ಫೀಲ್ ಮಾಡಬೇಕು. ಏನೋ ಮಾಡ್ತೀನಿ ಮುಂದಿನ ದಿನ ಅಂತ ಆ ಪಿಕ್ಚರ್ನ ತೊಗೊಂಬಂದು ಸ್ಟಿಕ್ ಮಾಡಿದ್ರೆ ಆಗಲ್ಲ. ಯು ಹ್ಯಾವ್ ಟು ಫೀಲ್ ಆಲ್ ದೋಸ್ ಪಿಕ್ಚರ್ಸ್ ಇನ್ ಪ್ರೆಸೆಂಟ್ ಟೆನ್ಸ್. ಓ ನಾನು ಆಗಿದ್ದೀನಿ, ಓ ನಾನು ಮಾಡ್ತಾಯಿದ್ದೀನಿ ಅನ್ನೋ ಥರ. ಸೊ ಆ ಥರ ಎಲ್ಲ ಪಿಕ್ಚರ್ಸ್ನ ಡೌನ್ಲೋಡ್ ಮಾಡಿ ಅದನ್ನು ಅಂಗಡಿಯಲ್ಲಿ ಜೆರಾಕ್ಸ್ ಮಾಡಿಸ್ಕೊಂಡ್ರೆ ಆಯಿತು. ಸೊ ನಾನು ನೋಡಿ 3 ಶೀಟ್ಸ್ ಅಷ್ಟು ತೊಗೊಂಡಿದ್ದೀನಿ. ಒಂದು ಕಾರ್ಡ್ಬೋರ್ಡ್ ಶೀಟ್, ಇಲ್ಲ ನಿಮಗೆ ಯಾವ ಥರ ಬೇಕೋ ಶೀಟ್ಸ್, ಇಲ್ಲ ಡೈರೆಕ್ಟ್ ಪ್ರಿಂಟ್ ಮಾಡಿ, ಸುಮ್ಮನೆ ಇಲ್ಲ ಕ್ಯಾನ್ವಾದಲ್ಲಿ ಎಡಿಟ್ ಮಾಡಿ ಪ್ರಿಂಟ್ ಮಾಡಿ ತೊಗೊಂಡು ಹಾಕ್ಕೊಳ್ತೀರಾ ಅಂದರೂ ಇಟ್ಸ್ ಫೈನ್, ಅದು ವರ್ಕೌಟ್ ಆಗುತ್ತೆ. ಬಟ್ ದ ಥಿಂಗ್ ಇಸ್, ಇದನ್ನು ನೀವು ಅಚೀವ್ ಮಾಡಬೇಕು, ಆ ಥರ ಅದನ್ನು ಮೋಟಿವೇಟ್ ಮಾಡಬೇಕು ವಿಷನ್ ಬೋರ್ಡ್, ಆ ಥರ ನೋಡ್ಕೊಂಡು ಮಾಡಿ. ನಾನೇ ಬೇಕು ಅಂತ ಇದನ್ನು ರೋಲ್ ಮಾಡಿದ್ದೆ. ಸೊ ಇವಾಗ ಫಸ್ಟು ಎಲ್ಲ ಪ್ರಿಂಟ್ಸ್ಗಳನ್ನ ಕಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಅದನ್ನು. ಆಮೇಲೆ ಯಾವ್ಯಾವ ಪ್ಲೇಸ್ ನಿಮ್ಮ ಪ್ರಿಯಾರಿಟಿ ವೈಸ್ನ ಸ್ಟಿಕ್ ಮಾಡಬೇಕಾಗತ್ತೆ. ಸೊ ಬನ್ನಿ ಮಾಡೋಣ. One hour later. ಸೊ ಫಸ್ಟ್ ಆಫ್ ಆಲ್ ಇದು ವಿಷನ್ ಬೋರ್ಡ್, ಹಾಗಾಗಿ ಈ ಒಂದು ಪಿಕ್ಚರ್ನ ನಾನು ಸೆಂಟ್ರಲ್ಗೆ ಸ್ಟಿಕ್ ಮಾಡಬೇಕು. ಫೈನಲಿ ವಿಷನ್ ಬೋರ್ಡ್ ಮಾಡಾಯಿತು. ಇಲ್ಲಿ ನೀವು ನೋಡಿರ್ಬೋದು ಆ್ಯರೋ ಮಾರ್ಕ್ಸ್ ಎಲ್ಲ ಹಾಕಿದ್ದೀನಿ. ಸುಮ್ಮನೆ ಫೋಟೋ ಇಟ್ಕೊಂಡ್ರೆ ಆಗಲ್ಲ, ನಾನು ಅದು ಪ್ರೆಸೆಂಟ್ ಟೆನ್ಸಲ್ಲೇ ಇರಲಿ, ಏನು ಮಾಡಬೇಕು ಅನ್ನೋದು ಹೈಲೈಟ್ ಆಗಲಿ ಅಂತ ಹೇಳಿ ಬರೆದಿದ್ದೀನಿ. ನಿಮ್ಮ ಇಷ್ಟದ ತಕ್ಕಂತೆ ನೀವು ವಿಷನ್ ಬೋರ್ಡ್ ಮಾಡ್ಬೋದು. ಏನೇ ಮಾಡಿದ್ರೂ ಅಟ್ ದ ಎಂಡ್ ಆಫ್ ದ ಡೇ ಇಲ್ಲಿ ಶಾರ್ಟ್ಕಟ್ಸ್ ಏನೂ ಇಲ್ಲ. ಬಟ್ ನಾವು ಹೋಗೋ ದಾರಿ ಸುಲಭ ಮಾಡಿಕೊಡುತ್ತೆ ಇವೆಲ್ಲ ಅಷ್ಟೇ. ಬಟ್ ನಾವೇ ಹೋಗಬೇಕು, ನಾವೇ ಸಾಧನೆ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಕೂಡ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ. ಆ್ಯಂಡ್ ಎಲ್ಲರಿಗೂ ಹೊಸ ವರ್ಷದಲ್ಲಿ ಒಂದು ಒಳ್ಳೆ ಕೆಲಸ, ನೀವು ಅಂದ್ಕೊಂಡಿದ್ದು ಒಳ್ಳೆಯದೆಲ್ಲ ಆಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಸೊ ಹ್ಯಾಪಿ ನ್ಯೂ ಇಯರ್ ಗೈಸ್. ಎಲ್ಲರೂ ಖುಷಿಯಾಗಿ, ನೆಮ್ಮದಿಯಾಗಿ, 100 ಕಾಲ ಚೆನ್ನಾಗಿ ಇರಿ, ನೀವು ಅಂದ್ಕೊಂಡಿದ್ದನ್ನ ಸಾಧನೆ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಇದೆಲ್ಲ ಮಾಡಬೇಕು ಅಂದರೆ ಫಸ್ಟು ನನ್ನ ಕಾಲು ಸರಿ ಮಾಡ್ಕೋಬೇಕು. ವಿತಿನ್ 5 to 10 ಡೇಸಲ್ಲಿ ನನ್ನ ಕಾಲು ಕ್ಯೂರ್ ಆಗುತ್ತೆ. ಸೊ ಐ ವಿಲ್ ಕಮ್ ಬ್ಯಾಕ್ ಟು ದ ಟ್ರ್ಯಾಕ್, ವರ್ಕೌಟ್, ಡಯಟ್ ಎಲ್ಲ ಮಾಡಿಕೊಂಡು ಒಂದು ಒಳ್ಳೆ ರೊಟೀನ್ನ ಫಾಲೋ ಮಾಡ್ತೀನಿ. ಸೊ ಯಾ, ಲೆಟ್ಸ್ ಸಿ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.